ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ PUC ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲ ಪಾಠದಲ್ಲಿರ್ತಕ್ಕಂಥ ಪಾಠ PTK. ಸೊ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ತುಂಬ ಸರಳ ಇದ್ದಾವೆ, ಸಂಕ್ಷಿಪ್ತವಿದ್ದಾವೆ. ಇಷ್ಟು ನೋಡ್ಕೊಂಡು ಹೋದರೆ ಸಾಕು, ಫಸ್ಟ್ ಪಾರ್ಟ್ ನಿಮ್ಮದು ಕ್ಲಿಯರ್ ಆಗ್ತದೆ. ಆಲ್ರೆಡಿ ಫಸ್ಟ್ PUCಗೆ ಸಂಬಂಧಪಟ್ಟಂತೆ ಕನ್ನಡ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಇವಾಗ ಎಕನಾಮಿಕ್ಸ್ ಆಗ್ತಾ ಇದ್ದೀನಿ, ಹಿಂದಿಯಲ್ಲಿನೂ ಕೂಡ ಬರ್ತಾ ಇದ್ದಾವೆ. ಸೊ ಬೇರೆ ಯಾವ ವಿಷಯಗಳು ಬೇಕು ಅನ್ನೋದು ಫಸ್ಟಾಗಿ ಕಮೆಂಟ್ ಮಾಡಿದರೆ ಖಂಡಿತವಾಗಿ ಆ ವಿಡಿಯೋಗಳನ್ನ ಲೈನ್ ಅಪ್ ಮಾಡ್ತೀವಿ. ಸೊ ನೀವೆಲ್ಲ ಕೂಡ ನೋಡಿದ ಮೇಲೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಸೊ ಫಸ್ಟ್ ಇತ್ತೆ 1 ಮಾರ್ಕರ್ ಕ್ವಶನ್. ನೀವು ಉದ್ಯೋಗದಲ್ಲಿತ್ತು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಉದ್ಯೋಗಿ ಅಂತ ಕರೆಯೋದು, ಎಂಪ್ಲಾಯ್. ಎರಡನೇದು, ಕೊರತೆಯು ಇದರ ಮೂಲ ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಇಸ್ ದ ರೈಟ್ ಆನ್ಸರ್. ಥರ್ಡ್ ಒನ್, ರೈಲು ನಿಲ್ದಾಣ, ಬಸ್ ನಿಲ್ದಾಣ, ಸಿನಿಮಾ ಮಂದಿರಗಳಲ್ಲಿನ ಉದ್ದದ ಸರತಿ ಸಾಲು ಇದರ ಕುರುಹುಗಳಾಗಿವೆ ಅಂತ ಕೇಳಿದ್ದಾರೆ. ಕೊರತೆ. ಫೋರ್ತ್ ಒನ್, ಸಂಪನ್ಮೂಲಗಳ ಪರ್ಯಾಯ ಬಳಕೆಯ ಈ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ ಇಸ್ ದ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯ ಸುತ್ತುತ್ತದೆ ಅಂತ ಕೇಳಿದರೆ, ದೈನಂದಿನ ಜೀವನದ ವ್ಯವಹಾರ ಅಂತಂದ್ರೆ ಅದು ಬರೋದು ಯಾವುದಪ್ಪ ಅಂದ್ರೆ ಅರ್ಥಶಾಸ್ತ್ರ ಬರೋದು ಗೊತ್ತಿರಲಿ. ಬಿಟ್ಟ ಸ್ಥಳಗಳಿದ್ದಾವೆ, ಉತ್ತರಗಳನ್ನು ಬರೆದಿದ್ದಾರೆ. ಎಸ್, ಫಸ್ಟ್ ಇತ್ತು, ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನು ಏನಂತ ಕರೀತಾರೆ? ಅನುಭೋಗಿ. ನೀವು ಸರಕುಗಳನ್ನು ಉತ್ಪಾದಿಸಿದಾಗ ಏನಂತಾರೆ? ಉತ್ಪಾದಕ. ಇನ್ನು ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮಗೆ ಏನಂತ ಕರೀತಾರೆ? ಮಾರಾಟಗಾರ. ಸಂಪನ್ಮೂಲಗಳು ಮಿತಿಯಾಗಿವೆ ಆದರೆ ಬಯಕೆಗಳು ಡ್ಯಾಶ್ ಅಂತ ಕೇಳಿದರೆ ಅಪರಿಮಿತ ಇಸ್ ದ ರೈಟ್ ಆನ್ಸರ್. ಇನ್ನು ದತ್ತಾಂಶಗಳು, ಸಂಖ್ಯೆಗಳು, ಸಮೀಕರಣಗಳು ಡ್ಯಾಶ್ದಲ್ಲಿ ಬಳಸ್ತಾರೆ ಅಂತ ಕೇಳ್ತಾರೆ, ಅದು ಸಂಖ್ಯಾಶಾಸ್ತ್ರ ಅನ್ನೋದು ಸರಿಯಾದ ಉತ್ತರ. ಇನ್ನು 1 ಮಾರ್ಕರ್ ಕ್ವಶನ್. ಆಲ್ಫ್ರೆಡ್ ಮಾರ್ಷಲ್ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಏನು? ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ಅರ್ಥಶಾಸ್ತ್ರವು ಮಾನವನ ದೈನಂದಿನ ಜೀವನದ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ. ಮಾನವನ ಕಲ್ಯಾಣಕ್ಕೆ ಬೇಕಾಗುವಂಥ ಭೌತಿಕ ವಸ್ತುಗಳ ಸಂಪಾದನೆ ಮತ್ತು ಅವುಗಳ ಉಪಯೋಗಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಮತ್ತು ಸಮಾಜದ ಕ್ರಿಯೆಗಳನ್ನು ಪರಿಶೀಲನೆ ಮಾಡ್ತದೆ. ಎರಡನೇದು, ಆರ್ಥಿಕ ದತ್ತಾಂಶ ಎಂದರೆ ಏನು? ಇಲ್ಲಿ ಸಾಂಖ್ಯಿಕ ರೂಪದ ಆರ್ಥಿಕ ಸಂಗತಿಗಳನ್ನು ಆರ್ಥಿಕ ದತ್ತಾಂಶ ಅಂತ ಕರಿತೀವಿ. ಮೂರನೇ ಪ್ರಶ್ನೆ, ರಾಷ್ಟ್ರೀಯ ವರಮಾನವನ್ನು ಕೂಲಿ, ಲಾಭ, ಗೇಣಿ ಮತ್ತು ಬಡ್ಡಿಗಳೆಂದು ಭಾಗ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ, ಅದನ್ನು ವಿತರಣೆ ಅಂತ ಕರೆಯೋದು. ಇನ್ನು ಸಂಖ್ಯಾಶಾಸ್ತ್ರ ಅಂದರೆ ಏನು ಅಂತ ಕೇಳ್ತಾರೆ. ಇಲ್ಲಿ ಸಂಖ್ಯಾರೂಪದ ದತ್ತಾಂಶಗಳನ್ನು ಸಂಗ್ರಹಿಸುವ, ವರ್ಗೀಕರಿಸುವ ಮತ್ತು ಸಂಘಟಿಸಿ ಬಳಸ್ತಕ್ಕಂಥ ವಿಜ್ಞಾನಕ್ಕೆ ನಾವೇನಂತ ಕರಿತೀವಿ? ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಇನ್ನು 2 ಮಾರ್ಕರ್ ಕ್ವಶನ್ನಲ್ಲಿ ಅರ್ಥಶಾಸ್ತ್ರವು ಸಾಮಾನ್ಯವಾಗಿ ಯಾವ 3 ಭಾಗಗಳಲ್ಲಿ ಚರ್ಚಿಸ್ತದೆ? 1 ಅನುಭೋಗ, 2 ಉತ್ಪಾದನೆ, 3 ವಿತರಣೆ. ಅದು ಇಂಪಾರ್ಟೆಂಟ್. ಇನ್ನು ಉದ್ಯೋಗಿ ಮತ್ತು ಉದ್ಯೋಗದಾತನ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಉದ್ಯೋಗಿ ಅಂದರೆ ಇತರರಿಗೆ ಕೆಲಸ ಮಾಡುತ್ತಿದ್ದು ಅದಕ್ಕೆ ಸಂಭಾವನೆ ಪಡೆಯುವವರೇ ಉದ್ಯೋಗಿ. ಇನ್ನು ಉದ್ಯೋಗದಾತ ಇತರರಿಂದ ಕೆಲಸವನ್ನು ಪಡೆದು ಅದಕ್ಕೆ ಸಂಭಾವನೆ ಕೊಡುವ ದಾತ ಏನಂತ ಕರಿತೀವಿ? ಉದ್ಯೋಗದಾತ ಅಂತ ಕರಿತೀವಿ. ಇನ್ನು ನೀವು ನಿತ್ಯ ಜೀವನದಲ್ಲಿ ಕಾಣುವ 2 ಕೊರತೆಗಳನ್ನು ಕೇಳಿದ್ದಾರೆ. ನೀರಿನ ಕೊರತೆ, ವಿದ್ಯುತ್ ಶಕ್ತಿಯ ಕೊರತೆ. ಇನ್ನು ಪರ್ಯಾಯ ಉಪಯೋಗವುಳ್ಳ ಯಾವುದಾದರೂ 2 ಸಂಪನ್ಮೂಲ ಕೇಳಿದರು, ವಿದ್ಯುತ್ ಶಕ್ತಿ ಮತ್ತು ನೀರು. ಇನ್ನು 4 ಮಾರ್ಕರ್ ಕ್ವಶನಲ್ಲಿ ನಿಜ ಜೀವನದಲ್ಲಿ ನಾವು ಅಲ್ಲಾವುದ್ದೀನ್ನಷ್ಟು ಅದೃಷ್ಟವಂತರಾಗಲು ಸಾಧ್ಯವೇ ಇಲ್ಲ, ಈ ಹೇಳಿಕೆಗೆ ಸಮರ್ಥನೆ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಬರಿಬೋದಂದರೆ, ಅಲ್ಲಾವುದ್ದೀನ್ ಮತ್ತು ಅವನ ಅದ್ಭುತ ದೀಪದ ಕಥೆಯ ಅನ್ವಯ ಅಲ್ಲಾವುದ್ದೀನ್ ಯಾವಾಗ ಬೇಕಾದರೂ ಮತ್ತು ಏನನ್ನಾದರೂ ಬಯಸಿದಾಗ ಅವನು ತನ್ನ ಅದ್ಭುತ ದ್ವೀಪವನ್ನು ಉಜ್ಜುತ್ತಿದ್ದ. ಆಗ ಭೂತ ಕಾಣಿಸಿಕೊಂಡು ಅವನ ಬಯಕೆಗಳನ್ನೆಲ್ಲ ಪೂರೈಸುತ್ತಿತ್ತು. ಉದಾಹರಣೆ, ಅವನು ವಾಸಿಸಲು ಒಂದು ಅರಮನೆಯನ್ನು ಬಯಸಿದಾಗ ಭೂತ ತಕ್ಷಣವೇ ಅದನ್ನು ಪೂರೈಕೆ ಮಾಡ್ತಿತ್ತು. ನಿಜ ಜೀವನದಲ್ಲಿ ನಾವು ಅಲ್ಲಾವುದ್ದೀನಷ್ಟು ಅದೃಷ್ಟವಂತನಾಗಲು ಸಾಧ್ಯವೇ ಇಲ್ಲ. ಅವನಂತೆ ನಾವು ಅಪರಿಮಿತ ಬಯಕೆಗಳನ್ನು ಹೊಂದಿದ್ದರೂ ಅದ್ಭುತ ದೀಪ ಹೊಂದಿಲ್ಲ. ಅದೇ ರೀತಿ ನಮ್ಮ ಜೇಬುಗಾಸು ಮಿತವಾಗಿರುವುದರಿಂದ ನಾವು ಅನೇಕ ವಸ್ತುಗಳಲ್ಲಿ ಹೆಚ್ಚು ಬಯಸುವ ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗ್ತದೆ. ಸೆಕೆಂಡ್ ಒನ್, ಕೊರತೆ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ, ಈ ಹೇಳಿಕೆ ವಿವರಿಸಿರಿ. ಹೌದು, ಕೊರತೆ ಅನ್ನೋದು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ. ಕೊರತೆಯೇ ಇಲ್ಲದಿದ್ದಾಗ ಯಾವುದೇ ಆರ್ಥಿಕ ಸಮಸ್ಯೆ ಇರುತ್ತಿರಲಿಲ್ಲ ಮತ್ತು ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗುತ್ತಿರಲಿಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ಹಲವು ರೀತಿಯ ಕೊರತೆಗಳನ್ನು ಎದುರಿಸುತ್ತೇವೆ. ರೈಲ್ವೆ ಬುಕ್ಕಿಂಗ್ ಕೌಂಟರ್ನಲ್ಲಿ ಉದ್ದದ ಸರತಿ ಸಾಲು, ಭರ್ತಿಯಾಗಿರುವ ಬಸ್ಸು, ರೈಲುಗಳ ಅಗತ್ಯ ಸರಕುಗಳ ಕೊರತೆ, ಸಿನಿಮಾ ನೋಡುವ ಸಲುವಾಗಿ ಟಿಕೆಟ್ ಪಡೆಯಲು ನೂಕುನುಗ್ಗಲು ಇತ್ಯಾದಿ ಕೊರತೆಯ ಕುರುಹುಗಳು. ನಾವು ಕೊರತೆಯನ್ನು ಎದುರಿಸ್ತೇವೆ ಏಕೆಂದರೆ ಬಯಕೆಗಳನ್ನು ತೃಪ್ತಿಪಡಿಸುವ ಸಾಧನಗಳ ಲಭ್ಯತೆ ಮಿತವಾಗಿವೆ. ಉದಾಹರಣೆ, ಲಭ್ಯವಿರುವ ಒಂದು ಭೂಮಿಯಲ್ಲಿ ಗೋಧಿ ಅಥವಾ ಭತ್ತ ಯಾವುದಾದರೊಂದು ಬೆಳೆಯನ್ನು ಬೆಳೆಯಬಹುದೇ ಹೊರತು
ಎರಡನ್ನೂ ಏಕಕಾಲಕ್ಕೆ ಬೆಳೆಯಲು ಸಾಧ್ಯವೇ ಇಲ್ಲ. ಈ ಪರಿಸ್ಥಿತಿ ಇತರರ ಸಂಪನ್ಮೂಲಗಳಾದ ಶ್ರಮ, ನೀರು, ವಿದ್ಯುತ್ ಶಕ್ತಿ ಇತ್ಯಾದಿಗಳಿಗೆ ಅನ್ವಯಿಸ್ತದೆ. ಇನ್ನು ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ? ಸೊ ಫಸ್ಟ್ ಪಾಯಿಂಟ್ ಏನು ಬರೀಬೇಕಪ್ಪ ಅಂತಂದ್ರೆ, ದತ್ತಾಂಶಗಳನ್ನು ಸಂಗ್ರಹಿಸುವ, ವರ್ಗೀಕರಿಸುವ, ನಿರೂಪಿಸುವ, ವಿಶ್ಲೇಷಿಸುವ ಮತ್ತು ಅರ್ಥೈಸುವ ವೈಜ್ಞಾನಿಕ ಅಧ್ಯಯನವನ್ನು ನಾವು ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಇದು ವಿಭಿನ್ನ ಆರ್ಥಿಕ ಹಾಗೂ ಆರ್ಥಿಕೇತರ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಹಾಗೂ ವಿಶ್ಲೇಷಿಸುವಲ್ಲಿ ಸಂಖ್ಯಾಶಾಸ್ತ್ರ ಮಹತ್ವದ ಪಾತ್ರ ನಿರ್ವಹಿಸ್ತದೆ. ಸಂಖ್ಯಾಶಾಸ್ತ್ರದ ಅಧ್ಯಯನದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವವನ್ನು ಮುಂದಿನಂತೆ ವಿವರಿಸಬಹುದು. ಫಸ್ಟ್ ಒನ್, ಆರ್ಥಿಕ ಸಂಗತಿಗಳನ್ನು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲು. ಇದು ಆರ್ಥಿಕ ಸಂಗತಿಗಳನ್ನು ಸಂಖ್ಯಾಶಾಸ್ತ್ರದ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅವು ಹೆಚ್ಚು ಕರಾರುವಕ್ಕಾಗ್ತಾವೆ. ನಿಖರವಾದ ವಾಸ್ತವಾಂಶಗಳು ಅನಿಶ್ಚಿತ ಹೇಳಿಕೆಗಳಿಗಿಂತ ಹೆಚ್ಚು ಅರ್ಥಪೂರ್ಣವಾಗಿ ಇರ್ತವೆ. ಇನ್ನು ಸೆಕೆಂಡ್ ಪಾಯಿಂಟ್ ಬರೀಬೇಕು, ಬೃಹತ್ ಪ್ರಮಾಣದ ಕ್ಲಿಷ್ಟ ದತ್ತಾಂಶಗಳ ಸರಳೀಕರಣ. ಓಕೆ, ಅಂದರೆ ಈ ಸರಾಸರಿ, ವಿಚಲನೆಯಂಥ ಸಂಖ್ಯಾಶಾಸ್ತ್ರದ ವಿಧಾನಗಳು ಸಾಂದ್ರೀಕೃತ ಗುಂಪು ದತ್ತಾಂಶಗಳನ್ನು ಕೆಲವೇ ಸಂಖ್ಯಾರೂಪದ ಅಳತೆಗಳನ್ನಾಗಿ ಬದಲಾಯಿಸಲು ಸಹಾಯ ಮಾಡ್ತದೆ. ಉದಾಹರಣೆ ತಲಾವರ್ಮಾನ. ಥರ್ಡ್ ಪಾಯಿಂಟ್ ಬರೀಬೇಕು, ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧವನ್ನು ಗುರುತಿಸೋದು. ಇದು ಕೂಡ ಎಕ್ಸ್ಪ್ಲನೇಷನ್ ಮಾಡಬೇಕು. ಇನ್ನು ಭವಿಷ್ಯದ ಮುನ್ನಂದಾಜು. 5 ಆರ್ಥಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಅಂತಕ್ಕಂಥ ಒಂದು ಪಾಯಿಂಟ್ ಇದೆ. ಸೊ ಇವೆಲ್ಲ ಪ್ರತಿಯೊಂದು ಪಾಯಿಂಟನ್ನು ನೀವು ಏನು ಮಾಡಬೇಕು, ಎಕ್ಸ್ಪ್ಲನೇಷನ್ ಮಾಡಬೇಕು. ಇಲ್ಲಿ ಸಹಸಂಬಂಧ, ಹಿಂಚಲನೆಯಂತೆ ಸಂಖ್ಯಾಶಾಸ್ತ್ರದ ತಂತ್ರಗಳು ವಿಭಿನ್ನ ಆರ್ಥಿಕ ಸಂಗತಿಗಳ ನಡುವಿನ ಅಧ್ಯಯನವನ್ನು ನಿಖರವಾಗಿ ಗುರುತಿಸಲು ಸಹಕಾರಿಯಾಗಿದೆ. ಉದಾಹರಣೆ ಬೆಲೆ ಮತ್ತು ಬೇಡಿಕೆ, ಬೆಲೆ ಮತ್ತು ಪೂರೈಕೆ, ಆದಾಯ ಮತ್ತು ಅನುಭೋಗ ಇತ್ಯಾದಿ ಆರ್ಥಿಕ ಚಲಕಗಳ ಸಂಬಂಧಗಳ ಅಧ್ಯಯನ. ಇನ್ನು ಭವಿಷ್ಯದ ಮುನ್ನಂದಾಜುದಲ್ಲಿ ಏನು ಬರೀಬೇಕಂದ್ರೆ, ಇಲ್ಲಿ ವಿಭಿನ್ನ ಆರ್ಥಿಕ ಚಲಕಗಳ ಬದಲಾವಣೆಗಳ ಅಧ್ಯಯನದ ಮೂಲಕ ಸಂಖ್ಯಾಶಾಸ್ತ್ರದ ವಿಧಾನಗಳು ಒಂದು ನಿರ್ದಿಷ್ಟ ಆರ್ಥಿಕ ಚಲಕವನ್ನು ಅಂದಾಜಿಸಲು ನೆರವು ಮಾಡ್ತದೆ. ಉದಾಹರಣೆ ಬೇಡಿಕೆಯ ಅಂದಾಜು, ಒಂದು ಕಂಪನಿಯ ಲಾಭ ಅಥವಾ ನಷ್ಟದ ಅಂದಾಜು. ಇನ್ನು ಫಿಫ್ತ್, ಆರ್ಥಿಕ ಸಮಸ್ಯೆ ಅರ್ಥ ಮಾಡಿಕೊಳ್ಳಲು. ಇದು ಸಂಖ್ಯಾಶಾಸ್ತ್ರದ ವಿವಿಧ ವಿಧಾನಗಳ ಬೆಲೆ ಹೆಚ್ಚಳ, ಸಂಖ್ಯಾಶಾಸ್ತ್ರದ ಹೆಚ್ಚಳ, ನಿರುದ್ಯೋಗ ಮುಂತಾದ ಆರ್ಥಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ತಿಳಿಯಲು ನೆರವಾಗುವುದಲ್ಲದೆ ಅವುಗಳಿಗೆ ಸೂಕ್ತ ಪರಿಹಾರ ಕಂಡುಹಿಡಿಯಲು ಸಹಾಯ. ಇನ್ನು ಸಿಕ್ಸ್ತ್ ಏನು ಬರೀಬೇಕಪ್ಪ ಅಂದ್ರೆ, ಆರ್ಥಿಕ ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸ್ತದೆ. ಅಂದರೆ ಈ ಸಾಂಖ್ಯಿಕ ದತ್ತಾಂಶಗಳು ಮತ್ತು ಅವುಗಳ ಪ್ರವೃತ್ತಿಗಳು ಆರ್ಥಿಕ ಯೋಜನೆಗಳು ಮತ್ತು ನೀತಿಗಳನ್ನು ನಿರೂಪಿಸುವಲ್ಲಿ ನೆರವಾಗ್ತದೆ. ಇನ್ನು ಲಾಸ್ಟ್ ಕ್ವಶನ್ ಇತ್ತು, ಸಂಖ್ಯಾಶಾಸ್ತ್ರದ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ, ಉದಾಹರಣೆಯೊಂದಿಗೆ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಬರಿಬೋದಂದ್ರೆ, ಸಂಖ್ಯಾಶಾಸ್ತ್ರದ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಎಂಬುದು ಸರ್ವಕಾಲಿಕ ಸತ್ಯ. ಅಂದರೆ ಸಂಖ್ಯಾಶಾಸ್ತ್ರದ ಕೆಲವು ವಿಧಾನಗಳನ್ನು ಮತ್ತು ದತ್ತಾಂಶಗಳನ್ನು ಕುರುಡಾಗಿ ನಂಬುವುದು ಅಸಮರ್ಪಕ ಅಳವಡಿಕೆ ಹಾಗೂ ದುರುಪಯೋಗಕ್ಕೆ ದಾರಿ ಮಾಡ್ತದೆ. ಅಲ್ಲದೆ ಸಾಂಖ್ಯಿಕ ದತ್ತಾಂಶಗಳು ವ್ಯಕ್ತಿನಿಷ್ಠವಾದವುಗಳು ಅಲ್ಲದೆ ಶೋಧಕ ಎಷ್ಟೇ ಎಚ್ಚರಿಕೆ ವಹಿಸಿದರೂ ದತ್ತಾಂಶ ಸಂಗ್ರಹಣೆ ಅಳವಡಿಕೆಯಲ್ಲಿ ದೋಷ ಉಂಟು ಮಾಡ್ತದೆ. ಇದನ್ನು ಕೆಳಗಿನ ಉದಾಹರಣೆಯು ಸ್ಪಷ್ಟಪಡಿಸ್ತದೆ. ಒಂದು ಕುಟುಂಬದ 4 ಜನರು ಒಮ್ಮೆ ನದಿ ದಾಟ್ತಾ ಇದ್ರು. ತಂದೆಗೆ ನದಿಯ ಸರಾಸರಿ ಆಳ ತಿಳಿದಿತ್ತು. ಹೀಗಾಗಿ ಅವನು ತನ್ನ ಕುಟುಂಬದ ಸದಸ್ಯರ ಸರಾಸರಿ ಎತ್ತರವನ್ನು ಲೆಕ್ಕ ಹಾಕ್ತಾನೆ. ನದಿಯ ಸರಾಸರಿ ಆಳಕ್ಕಿಂತ ಆ ಕುಟುಂಬದ ಸರಾಸರಿ ಎತ್ತರ ಜಾಸ್ತಿ ಇರೋದ್ರಿಂದ ಅವನು ನದಿಯನ್ನು ಅಪಾಯವಿಲ್ಲದೆ ದಾಟಬಹುದು ಅಂತ ಯೋಚಿಸ್ತಾನೆ. ಅದೇ ಪರಿಣಾಮವಾಗಿ ಆ ಕುಟುಂಬದ ಕೆಲವು ಸದಸ್ಯರು ನದಿಯನ್ನು ದಾಟುವಾಗ ಮುಳುಗಿದರು. ಆದ್ದರಿಂದ ಸಂಖ್ಯಾಶಾಸ್ತ್ರದ ವಿಧಾನಗಳನ್ನು ಬಳಕೆ ಮಾಡುವಾಗ ಸಾಮಾನ್ಯ ಜ್ಞಾನವನ್ನು ಬಳಸುವುದು ಅವಶ್ಯಕವೇ ಹೊರತು ಪರ್ಯಾಯವಲ್ಲ ಅಂತ ಹೇಳಿದ್ದಾರೆ. ಇಷ್ಟು ಫಸ್ಟ್ PUC ಎಕನಾಮಿಕ್ಸ್ ಪಾಠದ ಮೊದಲ ಪಾಠ ಪೀಠಿಕೆ ಪಾಠದ ಪ್ರಶ್ನೋತ್ತರಗಳಿತ್ತು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.